ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಚೈತ್ರಾ ಕುಂದಾಪುರ ಇವರನ್ನ ಈಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಅನ್ನಬಹುದಾ, ಹಿಂದೂ ಪರ ಭಾಷಣಗಾರ್ತಿ ಅನ್ನಬಹುದಾ, ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಹಿಂದಿದ್ದ ಅಬ್ಬರ ಇಲ್ಲ, ಭಾಷಣ ಕಾರ್ಯಕ್ರಮಗಳು ಇಲ್ಲ. ಈಗೇನಿದ್ರು ರಿಯಾಲಿಟಿ ಶೋನಲ್ಲೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ. 2 ವರ್ಷದ ಹಿಂದೆ ಮೈಕ್ ಮುಂದೆ ಅಬ್ಬರಿಸ್ತಾ ಇದ್ದವರು ಈಗ ಕ್ಯಾಮ್ರಾ ಮುಂದೆ ಕಮಾಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಚೈತ್ರಾಗೆ ಮಾತೆ ಬಂಡವಾಳ, ಮಾತೆ ಬದುಕು, ಮಾತು ಮಾತು ಮಾತು. ಎಲ್ಲಿ ಹೋದ್ರು ಇವರ ಮಾತಿಗೆ ಮಾತ್ರ ಲಗಾಮಿಲ್ಲ. ಎಲ್ಲ ವಿಷಯದಲ್ಲೂ ಸ್ಟ್ರೈಟ್ ಫಾರ್ವರ್ಡ್, ಯಾರಿಗೂ ಕ್ಯಾರೆ ಎನ್ನದಂತಹ ವ್ಯಕ್ತಿತ್ವ. ಬಹುಶಃ ಇದೇ ಕಾರಣಕ್ಕೋ ಏನೋ ಬಿಗ್ ಬಾಸ್ನಲ್ಲಿ ಅಷ್ಟೊಂದು ದಿನ ಸರ್ವೈವ್ ಆಗಿದ್ದು. ಅದೆಲ್ಲ ಈಗ ಮುಗ್ದೋದ ಅಧ್ಯಾಯ. ಇಷ್ಟು ದಿನ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಬ್ಯುಸಿಯಾಗಿದ್ದ ಚೈತ್ರ ಈಗ ಬಿಗ್ ನ್ಯೂಸ್ ಕೊಟ್ಟಿದ್ದಾರೆ. ಅದು ಕೂಡ ತಮ್ಮ ಮದುವೆ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಂತೆ ತಮ್ಮ ಮದುವೆಗೆ ಸಕಲ ತಯಾರಿ ಮಾಡ್ಕೊಂಡಿದ್ದಾರೆ. ಚೈತ್ರಾ ಮದುವೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಚೈತ್ರಾ ಕುಂದಾಪುರ ಮದುವೆ ಅನ್ನೋ ಸುದ್ದಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಮಜಾ ಟಾಕೀಸ್ ಶೋಗಳಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಬ್ಯಾಗ್ ಹಿಡಿದು ಬಂದ ಫೋಟೋಗಳು ಮತ್ತು ಸೃಜನ್ ಲೋಕೇಶ್ ಅವರ ಮಾತುಗಳು ಈ ವದಂತಿಗೆ ಸಿಕ್ಕಾಪಟ್ಟೆ ಪುಷ್ಟಿ ನೀಡ್ತಾ ಇದೆ. ಇತ್ತೀಚೆಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಚೈತ್ರಾ ಕುಂದಾಪುರ ಅವರು ಒಂದು ಬ್ಯಾಗ್ ಹಿಡ್ಕೊಂಡು ಬಂದಿದ್ರು. ಆ ಬ್ಯಾಗ್ ನೋಡಿದವರಿಗೆ ಇದು ಮದುವೆ ಆಮಂತ್ರಣ ಕೊಡೋದಿಕ್ಕೆ ತಂದ ಬ್ಯಾಗೇ ಅನ್ಸೋದಕ್ಕೆ ಶುರುವಾಗಿತ್ತು. ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಆ ವಿಡಿಯೋ ನೋಡಿ ತುಂಬಾ ಜನ ಕಮೆಂಟ್ ಮಾಡಿದ್ರು. ಆದರೆ ಚೈತ್ರಾ ಈ ಬಗ್ಗೆ ಎಲ್ಲೂ ಮಾಹಿತಿ ಬಿಟ್ಕೊಟ್ಟಿರ್ಲಿಲ್ಲ. ಈಗ ಮಜಾ ಟಾಕೀಸ್ಗೂ ಚೈತ್ರಾ ಕುಂದಾಪುರ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಸಹ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರೆ. ಅಲ್ಲಿಗೆ ಮದುವೆ ಆಮಂತ್ರಣಕ್ಕೆ ತಂದ ಬ್ಯಾಗ್ ಅನ್ನೋದು ಖಾಯಮಾಗಿದೆ. ನಟ ಸೃಜನ್ ಸಹ ಚೈತ್ರಾ ಕುಂದಾಪುರ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮದುವೆ ಆದಮೇಲೆ ಹೇಗೆಲ್ಲ ಇರ್ತೀರಾ ಅನ್ನೋದನ್ನ ಚೈತ್ರಾ ಬಾಯಲ್ಲೇ ಎಳೆಯಾಗಿ ಕೇಳಿದ್ದಾರೆ. ಅಲ್ಲಿಗೆ ಚೈತ್ರಾ ಮದುವೆ ಖಾಯಮಾಗಿದೆ ಅನ್ನೋದು ಕನ್ಫರ್ಮ್. ಆತ್ಮೀಯರೇ, ಮೂಲಗಳ ಮಾಹಿತಿ ಪ್ರಕಾರ ಇದೇ ತಿಂಗಳು ಚೈತ್ರಾ ಕುಂದಾಪುರ ಮದುವೆ ಇದೆ. ಇಷ್ಟು ದಿನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದ ಚೈತ್ರಾ ಅಷ್ಟಾಗಿ ಟೈಮ್ ಕೊಡೋದಿಕ್ಕೆ ಆಗಿರಲಿಲ್ಲ. ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಮುಗ್ದಿದೆ. ಹೀಗಾಗಿ ಮದುವೆಯ ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ಇನ್ನು ಹುಡುಗನ ಹಿನ್ನೆಲೆ ಬಗ್ಗೆ ಎಲ್ಲೂ ಕೂಡ ಸಣ್ಣದೊಂದು ಸುಳಿವನ್ನು ಚೈತ್ರಾ ಬಿಟ್ಕೊಟ್ಟಿಲ್ಲ. ಆದರೆ ಮಂಗಳೂರು ಮೂಲದ ಉದ್ಯಮಿ ಅನ್ನೋದು ಗೊತ್ತಾಗಿದೆ. ಚೈತ್ರಾ ಮದುವೆ ಆಗ್ತಿರೋ ಹುಡುಗ ಮಂಗಳೂರು ಭಾಗದ ವ್ಯಕ್ತಿ. ಮನೆಯವರೇ ನಿಶ್ಚಯಿಸಿ ಮದುವೆ ಮಾಡ್ತಿರೋದು. ಹೀಗಾಗಿ ಮದುವೆ ಕೂಡ ಕುಂದಾಪುರದಲ್ಲೇ ನಡೆಯಲಿದೆ. ಈಗಾಗಲೇ ಮನೆಯಲ್ಲಿ ಎಲ್ಲಾ ರೀತಿಯ ತಯಾರಿ ಕೂಡ ನಡೆದಿದೆ. ಆತ್ಮೀಯರೇ, ಚೈತ್ರಾ ಕುಂದಾಪುರ ಬಿಗ್ ಬಾಸ್ಗೆ ಬಂದಿದ್ದು ಭಾಷಣ ಮಾಡೋದನ್ನ ಕಡಿಮೆ ಮಾಡಿದಂತಿದೆ. ರಿಯಾಲಿಟಿ ಶೋ ಜೊತೆಯಲ್ಲಿ ಸೀರೆಯ ರಾಯಭಾರಿ ಆದಂತೆ ಕಾಣ್ತಾ ಇದೆ. ದೊಡ್ಡ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಫುಲ್ ಚೇಂಜ್ ಆಗಿರುವ ಚೈತ್ರಾ ಒಂದಾದ ಮೇಲೆ ಒಂದರಂತೆ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ಸೀರೆಗಳ ಪ್ರಚಾರ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಮದುವೆ ತಯಾರಿಯೇ ಅಂತ ಹೇಳ್ತಿದ್ದಾರೆ. ಆತ್ಮೀಯರೇ, ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಉಂಗುರವೊಂದನ್ನ ಕಳ್ಕೊಂಡಿದ್ರು. ಮದುವೆ ಆಗೋ ಹುಡುಗನೇ ಆ ಉಂಗುರ ಕೊಟ್ಟಿರಬೇಕು ಅನ್ನೋ ಮಾತು ಕೇಳಿ ಬಂದಿತ್ತು. ದೊಡ್ಡ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಮದುವೆ ಬಗ್ಗೆ ಪ್ರಶ್ನೆ ಬಂದಿತ್ತು. ಆಗ ಚೈತ್ರಾ ಅವರು, ನನ್ನ ಮದುವೆ ಯಾವಾಗಲೂ ನಡೀಬೇಕಿತ್ತು, ಆದರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಿದೆ. ನನ್ನ ಮದುವೆ ಯಾವಾಗ ನಡೀಬೇಕು ಅಂತ ಮನೆಯವರು ನಿರ್ಧಾರ ಮಾಡ್ತಾರೆ. ಈ ಬಗ್ಗೆ ಮನೆಯವರು ಮಾತನಾಡಿಕೊಳ್ಬೇಕಿದೆ. ಕುಟುಂಬಗಳು ಮಾತನಾಡಿ ಜಾತಕ ಮ್ಯಾಚ್ ಆಗಬೇಕು. ನಾವೆಲ್ಲರೂ ಒಂದೊಳ್ಳೆ ಮುಹೂರ್ತಕ್ಕೆ ಕಾಯ್ತಾ ಇದ್ದೀವಿ. ನಮ್ಮ ಮನೆಯ ಸಂಪ್ರದಾಯಗಳಲ್ಲಿ ಏನೆಲ್ಲ ಆಗಬೇಕು ಅದೆಲ್ಲವೂ ಆಗಲಿ, ಆಮೇಲೆ ಮಾಹಿತಿ ನೀಡ್ತೀನಿ ಅಂದಿದ್ರು. ಅಷ್ಟೇ ಅಲ್ಲ, ಈ ಲವ್ ಗಿವ್ ಗಾಸಿಪ್ ಎಲ್ಲ ನನಗಾಗಲ್ಲ. ಮೊದಲೇ ನನಗೆ ಹುಡುಗನ ನಿಶ್ಚಯ ಆಗಿದೆ. ನನ್ನ ಸುದ್ದಿಗೆ ಬಂದರೆ ಸರಿ ಇರಲ್ಲ ಅಂತ ಗುಡುಗಿದ್ರು. ಒಟ್ನಲ್ಲಿ ಈ ತಿಂಗಳಲ್ಲಿ ಚೈತ್ರಾ ಮದುವೆ ನಡೆಯೋದು ಖಾಯಂ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.